ಬೆನ್ನುಹುರಿ ನೇರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು. ಸ್ಪೈನಲ್ ಕಾಲಮ್ ಸ್ಟ್ರೈಟ್ ಇರಲಿ, ಕಣ್ಣುಗಳು ಮುಚ್ಚಿರಲಿ, ಭುಜಗಳು ಸಡಿಲವಾಗಿರಲಿ, ಕುತ್ತಿಗೆಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಣ್ಣುಗಳು ಆರಾಮದಲ್ಲಿ ಮುಚ್ಚಿರಲಿ, ತುಂಬ ಟೈಟ್ ಆಗಿ ಅಲ್ಲ, ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ. ಮುಖದ ಮೇಲೆ ಒಂದು ಮಂದಹಾಸ ಇರಲಿ. ಹರಿಯುವ ನೀರಿನ ಶಬ್ದವನ್ನು ಆಲಿಸ್ತಾ ಪ್ರಶಾಂತತೆಯನ್ನು ಒಮ್ಮೆ ಅನುಭವಿಸಿ. ನಿಧಾನಕ್ಕೆ ಗಮನವನ್ನು ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡ್ತಾ ಬನ್ನಿ. ನಿಮ್ಮ ಮೂಗಿನ ಹೊಳ್ಳೆಯ ಮೂಲಕ ದೇಹವನ್ನು ಪ್ರವೇಶಿಸುತ್ತಾ ಇರುವಂತಹ ಪ್ರಾಣವಾಯುವನ್ನು ಒಮ್ಮೆ ಗಮನಿಸಿ. ದೇಹದ ಪ್ರಾಣಶಕ್ತಿಯ ಚಲನೆಯನ್ನು ಒಮ್ಮೆ ಗಮನಿಸಿ. ಮೂರು ಬಾರಿ ಓಂಕಾರವನ್ನು ಹೇಳೋಣ. ನನ್ನ ಜೊತೆಯಲ್ಲಿ ಹೇಳಿ. ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರ ಹಾಕುವಾಗ ಎರಡೂ ಕೈಗಳನ್ನು ಉಜ್ಜಿ, ಕೈಗಳು ಬೆಚ್ಚಗಾದ ಮೇಲೆ ಕಣ್ಣಿನ ಮೇಲಿಟ್ಟು ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ. ನೀರಿನ ಹರಿಯುವಿಕೆಯನ್ನು ಗಮನಿಸಿ. ಇಲ್ಲಿ ಪೃಥ್ವಿ ತೇಜವಾಯು ಆಕಾಶ ಅಂದ ಹಾಗೆ ಪೃಥ್ವಿ ಮಹಾಭೂತಕ್ಕೆ ಕನೆಕ್ಟ್ ಆಗಲಿಕ್ಕೆ, ಜೊತೆಯಲ್ಲಿ ಜಲತತ್ವದ ಶಕ್ತಿಯನ್ನು ಇನ್ನಷ್ಟು ಡೀಪ್ ಆಗಿ ನಾವು ಫೀಲ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗಲಿಕ್ಕೆ ಅದ್ಭುತವಾದಂತಹ ಜಾಗ ಅಂತಂದರೆ ನದಿ ತೀರ. ಆಯುರ್ವೇದ ಗ್ರಂಥಗಳಲ್ಲಿ ಕೂಡ ಹೇಳಿರೋವಂತೆ ರೆಫರೆನ್ಸ್ಗಳೇನು ಹೇಳುತ್ತೆ ಅಂತಂದರೆ, ನದಿ ತಟದಲ್ಲಿ ಒಂದು ಚಿಕಿತ್ಸಾ ಕೇಂದ್ರ ಯಾವತ್ತಿದ್ರೂ ಕೂಡ ಅದು ಶ್ರೇಷ್ಠ ಆಗುತ್ತೆ. ಯಾಕಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ನೀರನ್ನು ನೋಡ್ತಾ ಇದ್ದಂತೆ, ನೀರಿಗೆ ಕಾಲಿಡ್ತಾ ಇದ್ದಂತೆ ನಿಮಗೆ ಎಷ್ಟೊಂದು ಆ ಹೀಲಿಂಗ್ ಆಲ್ರೆಡಿ ಫೀಲ್ ಆಗುತ್ತೆ. ಅಂದರೆ ಎಫರ್ಟ್ಲೆಸ್ಲಿ ಇಲ್ಲಿ ಹೀಲಿಂಗ್ ಅನ್ನೋದು ನಡೆಯುತ್ತೆ. ಈ ಪ್ರಕೃತಿಯ ಮಡಿಲು ಅಥವಾ ಪ್ರಕೃತಿಯ ಅಗಾಧವಾದಂಥ ಶಕ್ತಿಯೇ ಹೀಗಿದೆ. ನಾವು ಆ ಪ್ರಕೃತಿಯ ಜೊತೆ ಕನೆಕ್ಟ್ ಆದರೆ ಅದು ನಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಗುಣಪಡಿಸಲಿಕ್ಕೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ನಾವಿವತ್ತು ಈ ಒಂದು ಪುಟ್ಟದಾದಂತಹ ತೊರೆಯ ಬದಿಯಲ್ಲಿ ಕೂತ್ಕೊಂಡು ಜಲತತ್ವದ ಜೊತೆಯಲ್ಲಿ ನಮ್ಮನ್ನು ನಾವು ಕನೆಕ್ಟ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ನಮ್ಮ ದೇಹ ಪೃಥ್ವಿಯ ತೇಜವಾಯು ಆಕಾಶ ಅನ್ನುವಂಥ ಪಂಚಮಹಾಭೂತಗಳಿಂದ ಆಗಿರುವಂಥದ್ದು. ಆ ದೇಹದಲ್ಲಿ ಜಲತತ್ವ ಎಷ್ಟು ಪ್ರತಿಶತ ಇದೆ? 70%. ಮೋರ್ ದೆನ್ 70% ಆಫ್ ಅವರ್ ಬಾಡಿ ಜಲತತ್ವವೇ ಇರೋದು ಅಲ್ವಾ? ಈ ಜಲತತ್ವದಿಂದ ನಮ್ಮ ಬಾಡಿ ಆಗಿರುವಂಥದ್ದು, ನಮ್ಮ ಶರೀರದ ರಚನೆ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಪೃಥ್ವಿ ಮಹಾಭೂತ ಎಷ್ಟಿದೆ? ಒಂದು 10-15% ಆಗುವಷ್ಟು ಮಾತ್ರ. ನೋಡಿ, ಒಂದು ಮಣ್ಣನ್ನು ನಾನು ನಿಮ್ಮ ಕೈಯಲ್ಲಿ, ಪೃಥ್ವಿ ಮಹಾಭೂತ ಅಥವಾ ಮಣ್ಣನ್ನು ಒಂದು 10-15% ಮಣ್ಣನ್ನು ನಿಮ್ಮ ಕೈಯಲ್ಲಿ ಕೊಟ್ಟರೆ, 70% ನೀರನ್ನು ಕೊಟ್ಟರೆ
ಅದರಿಂದ ಒಂದು ಮೂರ್ತಿಯನ್ನು ತಯಾರಿಸಲಿಕ್ಕೆ ಸಾಧ್ಯವಾ? ಆದರೆ ಭಗವಂತನ ಸೃಷ್ಟಿ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ನಾವು ಈ ದೇಹದಲ್ಲಿ ಸ್ಥಿರವಾಗಿ ಇದ್ದೇವೆ, ದೇಹದಲ್ಲಿ ದೃಢತೆಯನ್ನು ಕಾಪಾಡಿಕೊಂಡಿದ್ದೇವೆ, ಆದರೆ ನಾವು ಹರಿತಾ ಇರ್ತೇವೆ. ಅದಕ್ಕಾಗಿಯೇ ಮನಸ್ಸಿನ ಗುಣ ಚಂಚಲ. ನಮ್ಮ ಮನಸ್ಸು ಯಾಕೆ ಚಂಚಲ ಅಂತ ಗೊತ್ತಾಯ್ತಾ? ಯಾಕಂದರೆ ನಮ್ಮ ದೇಹ ಆಗಿರೋದು 70% ಹೆಚ್ಚು ನೀರಿನಿಂದ, ಜಲತತ್ವದಿಂದ. ಜಲತತ್ವದ ಗುಣ ಏನು ಹೇಳಿ? ಹರಿವು. ಸ್ವಾಭಾವಿಕವಾದಂತಹ ಹರಿವು ಜಲತತ್ವ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಈ ನೀರನ್ನು ಅಣೆಕಟ್ಟಲ್ಲಿ ಕಟ್ಬೋದು, ಆದರೆ ಎಷ್ಟರ ತನಕ, ಎಲ್ಲಿಯ ತನಕ? ಕಟ್ಟೆ ಒಡೆಯಲಿಕ್ಕೆ ಅದಕ್ಕೆ ಎಷ್ಟೊತ್ತು ಬೇಕು? ಎಷ್ಟೊತ್ತು ಬೇಡ. ಯಾವುದೇ ಕ್ಷಣದಲ್ಲಿಯೂ ಕಟ್ಟೆಯನ್ನು ಒಡೆದು ಮತ್ತೆ ಅಂದರೆ ಹರಿಯುವ ಗುಣವೇ ಅದರ ಸಹಜತೆ. ಹಾಗೆಯೇ ನಮ್ಮ ಮನಸ್ಸು. ಯಾಕೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಈ ಪೃಥ್ವಿ, ಅಪ್, ತೇಜವಾಯು, ಆಕಾಶ ಈ ಅಂಶಗಳ ಸಮ್ಮಿಲನ ಆಗಿರುವಂತಹ ರೀತಿ. 70%ಕ್ಕೂ ಜಾಸ್ತಿ ನೀರಿರೋದ್ರಿಂದಾನೇ ನಮ್ಮ ಮನಸ್ಸು ಹರಿತಾ ಇರುತ್ತೆ. ಆದರೆ ಈ ಪೃಥ್ವಿ ಮಹಾಭೂತದ ಶ್ರೇಷ್ಠತೆ ಏನಂತಂದರೆ ನೋಡಿ, ಕೇವಲ ಒಂದು 15-20% ಅಷ್ಟೇ ಇದ್ದರೂ ಕೂಡ ನಮ್ಮ ದೇಹಕ್ಕೆ ಸ್ಥಿರತೆಯನ್ನು, ದೃಢತೆಯನ್ನು ಕೊಡಲಿಕ್ಕೆ ಕಾರಣ ಆಗಿರೋದು ಈ ಪೃಥ್ವಿ ಮಹಾಭೂತ. ಸ್ಟ್ರೆಸ್ಸಿಂದಾಗಿ ವೇಟ್ ಗೇನ್ ಆಗುತ್ತೆ ಅನ್ನೋದನ್ನು ನೀವು ಕೇಳಿರ್ತೀರ. ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕೆ ಸ್ಟ್ರೆಸ್ಸಿಂದ ವೇಟ್ ಗೇನ್ ಆಗುತ್ತೆ? ಯಾಕಂತಂದರೆ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮಲ್ಲಿ ಹರಿವು ಜಾಸ್ತಿ ಆಗುತ್ತೆ, ಜಲತತ್ವದಲ್ಲಿ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕಂಪನ್ಸೇಟ್ ಮಾಡಲಿಕ್ಕೆ, ಅದನ್ನು ಕರೆಕ್ಟ್ ಮಾಡಿಕೊಳ್ಳಿಕ್ಕೆ ದೇಹ ಏನು ಮಾಡುತ್ತೆ? ಪೃಥ್ವಿ ಗುಣವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ಹಾಗಾಗಿ ದೇಹದ ತೂಕ, ದೇಹದ ಗಾತ್ರ ಹೆಚ್ಚಾಗಲಿಕ್ಕೆ ಕಾರಣ. ಅಂದರೆ ಇಲ್ಲಿ ತೂಕ ಜಾಸ್ತಿ ಆಗುವಂಥದ್ದು ಹೇಳೋದು ಆ್ಯಕ್ಚುಲಿ ಡಿಫೆನ್ಸ್ ಮೆಕ್ಯಾನಿಸಮ್. ಹೀಗೆ ಈ ಒಂದು ಸ್ಟ್ರೆಸ್ಸನ್ನು ಹಾಗೆ ಆಗಲಿಕ್ಕೆ ಬಿಟ್ಬಿಟ್ರೆ ಕೈ ಮೀರಿ ಹೋಗುತ್ತೆ ಅನ್ನುವ ಕಾರಣಕ್ಕೆ ದೇಹ ಏನು ಮಾಡುತ್ತೆ? ಅಲ್ಲಿ ಗುರುತ್ವವನ್ನು, ಅಂದರೆ ಪೃಥ್ವಿ ಮಹಾಭೂತದ ಗುಣ ಏನು? ಗುರುತ್ವ, ಹೆವಿನೆಸ್ ಅನ್ನುವಂಥದ್ದು ಪೃಥ್ವಿಯ ಗುಣ. ಯಾವಾಗ ನಮ್ಮಲ್ಲಿ ಚಂಚಲತೆ ಜಾಸ್ತಿ, ಯಾವಾಗ ನಮ್ಮಲ್ಲಿ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ಆಗ ನಮ್ಮ ದೇಹ ಪೃಥ್ವಿ ಗುಣವನ್ನು ಹೆಚ್ಚಿಸಿಕೊಂಡು, ಪೃಥ್ವಿ ಮಹಾಭೂತವನ್ನು ಹೆಚ್ಚಿಸಿಕೊಂಡು ಆ ಮನಸ್ಸಿಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡುವ ಪ್ರಯತ್ನ ಮಾಡುತ್ತೆ. ಆದರೆ ಈ ಪ್ರಯತ್ನದಲ್ಲಿ ಅದೊಂದು ಒಬೆಸಿಟಿ ಅಥವಾ ಓವರ್ ವೇಟ್ ಅನ್ನುವಂತಹ ಡಯಾಗ್ನೋಸಿಸ್ ಆಗಿಬಿಡುತ್ತೆ. ಸೊ ಪ್ರತಿಯೊಂದು ನಮ್ಮ ದೇಹದಲ್ಲಿ ಬರ್ತಾ ಇರುವಂಥ ಸಿಂಪ್ಟಮ್ಗಳು ಕೂಡ ನಿಮ್ಮ ಫ್ರೆಂಡ್ಸ್, ಅವು ನಿಮ್ಮ ಎನಿಮೀಸ್ ಅಲ್ಲ. ಏನೇ ಸಿಂಪ್ಟಮ್ ಬರ್ತಾ ಇದ್ರೂ ಯು ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೋಸ್ ಸಿಂಪ್ಟಮ್ಸ್. ಯಾಕಂದರೆ ಆ ಸಿಂಪ್ಟಮ್ಸ್ಗಳಿಂದಾಗಿ ನೀವು ಕಾಳಜಿ ತಗೊಳ್ತೀರ, ಇಲ್ಲದಿದ್ದರೆ ನೀವು ಹಾಗೆ ಬಿಟ್ಬಿಡ್ತಿದ್ರಿ. ಆ್ಯಂಡ್ ಪ್ರತಿ ಸಿಂಪ್ಟಮ್ಗಳು ಕೂಡ ನಿಮ್ಮ ಸಹಾಯಕ್ಕೆ ಬಂದಿರೋದು. ಹೇಗೆ ಒಬ್ಬ, ಈಗ ನೋಡಿ, ಒಂದು ಫೈರ್ ಅಲಾರಾಮ್ ಮನೇಲಿ ಇಟ್ಟಿರ್ತೀರ. ಫೈರ್ ಅಲಾರಾಮು ಕಿರ್ಚಾಡುತ್ತೆ, ಗಲಾಟೆ ಆಯಿತು, ರಾತ್ರಿ ನಿದ್ದೆ ಹಾಳಾಯಿತು ಅಂತ ಬೈಕೊಳ್ತೀರಾ ನೀವು? ಇಲ್ಲ ತಾನೆ? ಫೈರ್ ಅಲಾರಾಮ್ ಆಗಿದ್ದಕ್ಕೆ ನಾವು ಮನೆ ಉಳೀತು ಅಥವಾ ನಮ್ಮ ಜೀವ ಉಳಿತು, ಮನೆ ಸುತ್ತೋದ್ರೂ ಜೀವ ಉಳಿತು ಅಂತ ಖುಷಿ ಪಡ್ತೀರ ಅಲ್ವಾ? ಹಾಗೆಯೇ ನಮ್ಮ ದೇಹದಲ್ಲಿ ಬರುವ ಪ್ರತಿಯೊಂದು ಸಿಂಪ್ಟಮ್ಸ್ಗಳು ಕೂಡ ಒಂದೊಂದು ಫೈರ್ ಅಲಾರಾಮ್ ಇದ್ದಂಗೆ. ಒಳಗೇನೋ ಹಾಳಾಗ್ತಿದೆ ಅಂದಾಗ ನಿಮಗದು ಸಿಂಪ್ಟಮ್ಸ್ಗಳ ಮೂಲಕ ಮಾತಾಡೋ ಪ್ರಯತ್ನ ಮಾಡುತ್ತೆ, ಹೇಳುವ ಪ್ರಯತ್ನ ಮಾಡುತ್ತೆ, ಏನೋ ಹಾಳಾಗಿದೆ, ಸರಿ ಮಾಡ್ಕೋ. ಆದರೆ ನಾವು ತುಂಬ ಬುದ್ಧಿವಂತರು ಏನು ಮಾಡ್ತೀವಿ? ಆ ಫೈರ್ ಅಲಾರಾಮನ್ನು, ಎಚ್ಚರಿಕೆಯನ್ನು ಅರಿತುಕೊಂಡು ಪ್ರಿಕಾಷನ್ಸ್ ತಗೊಳ್ಳೋ ಬದಲಿಗೆ ಫೈರ್ ಅಲಾರಾಮನ್ನೇ ಡಿಸ್ಕನೆಕ್ಟ್ ಮಾಡಿಕೊಂಡು ಬೆಚ್ಚಗೆ ಹೊದ್ದು ಆ ಹೊತ್ತಿ ಉರಿತಾ ಇರುವಂತಹ ಮನೆಯಲ್ಲಿಯೇ ಬೆಚ್ಚಗೆ ಹೊದ್ಕೊಂಡು ನಿದ್ದೆ ಮಾಡ್ತೀವಿ. ಆಮೇಲೆ ಅಯ್ಯೋ ದೇವರೇ, ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟೆ, ಯಾಕೆ ನನ್ನ ಮೈಯನ್ನೆಲ್ಲ ಸುಟ್ಬಿಟ್ಟೆ ಅಂತ ಹೇಳ್ತೀವಿ. ಇಲ್ಲಿ ದೇವರಲ್ಲ, ನಮ್ಮ ಮೂರ್ಖತನ ನಮ್ಮನ್ನು ಸುಡ್ತಾ ಇರೋದು, ನಮ್ಮ ಮೂರ್ಖತನ. ಎಷ್ಟೊಂದು ಬಾರಿ ದೇಹ ಪ್ರಯತ್ನ ಮಾಡಿರುತ್ತೆ ನಿಮಗೆ ಎಚ್ಚೆತ್ತಿಸಿಕೊಳ್ಳಲಿಕ್ಕೆ, ನಿಮಗೆ ತಿಳಿಸ್ಲಿಕ್ಕೆ. ಆದರೆ ಪ್ರತಿ ಬಾರಿ ಅದನ್ನು ಕಡೆಗಾಣಿಸಿ ನನಗೇನೂ ಆಗಲ್ಲ, ನಾನು ಅಮರ, ನಾನು ಚಿರಂಜೀವಿ ಅನ್ನುವಂತಹ ಭ್ರಮೆಯಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ಒಟ್ಟಿಗೆ ಒಂದೇ ಸತಿ ನಮ್ಮನ್ನು ನೆಲಕಚ್ಚುವಂತೆ ಮಾಡಿದಾಗ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಹುಷಾರು ಮಾಡಿಕೊಡಿ, ಏನಾದರೂ ಪರವಾಗಿಲ್ಲ ಹುಷಾರು ಮಾಡಿಕೊಡಿ, ಇದೇ ಒಂದು ಪ್ರಯತ್ನ ನಿಮ್ಮ ದೇಹ ಹೇಳ್ತಾ ಇದ್ದಾಗಲೂ ನೀವು ಎಚ್ಚೆತ್ತುಕೊಂಡಿದ್ದಿದ್ರೆ ಆಗ ನಿಮಗೆ ಸಫರ್ ಆಗುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ಹಾಗಾಗಿ ನೇಚರ್ ಅಂದರೆ ಈ ಪ್ರಕೃತಿಗೆ, ಈ ಸಹಜತೆಗೆ ನಾವು ಯಾವತ್ತೂ ಶರಣಾಗಬೇಕು. ಸಹಜತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದನ್ನು
ನಾವು ಅರಿತುಕೊಂಡು ಅದಕ್ಕನುಗುಣವಾಗಿ ನಮ್ಮ ದೇಹವನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಏನಾದರೂ ಪ್ರಶ್ನೆಗಳಿದೆಯಾ?